ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 55ನೇ ಅಧ್ಯಾಯವನ್ನು ಶುರು ಮಾಡೋಣ. ಒಂದೇ ಸಮನೆ ಮಾತಾಡ್ತಾ ಇದ್ದ ಹುಡುಗಿಯನ್ನು ಬಳಸಿ ಅವಳ ನೆತ್ತಿಗೆ ಮುತ್ತಿಟ್ಟ ಸೂರಜ್. ತುಂಬ ಮಾತಾಡ್ತಾ ಇದೀಯ ಸಾನು, ಈಗ ಇಷ್ಟೊಂದು ಮಾತು ಬೇಕಿಲ್ಲ, ಇಷ್ಟೊಂದು ಯೋಚನೆನೂ ಬೇಕಿಲ್ಲ. ನೀನೀಗ ಗುಡ್ ಗರ್ಲ್ ಥರ ರೆಸ್ಟ್ ಮಾಡ್ತಾಯಿರು. ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. 1-2 ಗಂಟೆ ಅಷ್ಟೇ. ಅಕಸ್ಮಾತ್ ಅಷ್ಟರಲ್ಲಿ ನಿನಗೇನಾದರೂ ಬೇಕು ಅನಿಸಿದ್ರೆ ಕಾಲ್ ಮಾಡು. ಯಾರದ್ದೋ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಸಂಕೋಚ ಪಟ್ಕೋಬೇಡ, ಓಕೆನಾ ಅಂತ ಹೇಳಿದವನ ಮಾತಿಗೆ ಸರಿ ಅನ್ನುವಂತೆ ಗೋಣಾಡಿಸಿದವಳು ಅವನನ್ನು ಬಾಗಿಲಿಗೂ ಹೇಳಿ ಅವನ ಕೆನ್ನೆಗೆ ಮುತ್ತಿಟ್ಟು, ಬಾಯ್ ಸೂರಿ, ಹೋಗಿ ಬನ್ನಿ. ನೀವು ವಾಪಸ್ ಬಂದಮೇಲೆ ನಾನು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಎಂದಳು. ಅವಳಿಗೆ ಸರಿ ಅಂತ ಹೇಳಿದವನು ಬ್ಲೇಸರ್ ತೊಟ್ಟು ಹೊರಟ. ಅವನು ಹೋದತ್ತಲೇ ನೋಡುತ್ತಾ ನಿಂತಿದ್ದ ಹುಡುಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅದೇನೋ ಬೇಸರ ತುಂಬಿದೆ ಮನದಲ್ಲಿ. ಯಾರ ಹತ್ರ ಹೇಳ್ಕೊಳ್ಳೋದು ತೋಚದಾಯಿತು. ಹಾಗೆ ಸುಮ್ಮನೆ ಹೋಗಿ ಹಾಸಿಗೆಯಲ್ಲಿ ಮೈ ಚೆಲ್ಲಿದಳು. 1-2 ಗಂಟೆನಲ್ಲಿ ಕೆಲಸ ಮುಗಿಸಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದ ಸೂರಜ್ ಕೆಲಸ ಮುಗಿಸಿ ಬರೋದು ಸ್ವಲ್ಪ ಹೆಚ್ಚೇ ತಡ ಆಯಿತು. ಅವನು ಮನೆಗೆ ಹಿಂದಿರುಗುವುದು ಮಧ್ಯಾಹ್ನ 3 ಗಂಟೆ ಆದರೂ ಯಾಕೆ ಸಾನು ತನಗೆ ಕರೆ ಮಾಡಿ ಊಟ ಆಯಿತಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ವಿಚಾರಿಸ್ಕೊಂಡಿಲ್ಲ ಅನ್ನೋ ಯೋಚನೆಗೆ ಬಿದ್ದ. ಬೆಳಿಗ್ಗೆ ಅತ್ತಿಗೆ ಮಾತನ್ನು ಗಂಭೀರವಾಗಿ ತಗೊಂಡು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಫೋನ್ ಮಾಡಿರಲ್ಲ ಅಂತ ಅಂದ್ಕೊಂಡೇ ಮನೆಗೆ ಹಿಂತಿರುಗಿದವನು ನೇರ ತನ್ನ ರೂಮಿಗೆ ಹೋಗಿ ನೋಡಲು ಅಲ್ಲಿ ಸಾನ್ವಿ ಇರಲಿಲ್ಲ. ಮತ್ತೆ ಕೆಳಗೆ ಬಂದು ಶಾಂತಮ್ಮನನ್ನು ಕೇಳಿದ. ಸಾನು ಊಟ ಮಾಡಿದ್ಲಾ, ರೆಸ್ಟ್ ಮಾಡಿದ್ಲಾ, ಈಗೆಲ್ಲಿದ್ದಾಳೆ ಎಂದ. ಸೂರಜ್ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ತಲೆ ತಗ್ಗಿಸಿ ನಿಂತಿದ್ದ ಶಾಂತಮ್ಮನನ್ನು ಮತ್ತೆ ಪ್ರಶ್ನೆ ಮಾಡಿ ಅವರು ಇನ್ನೂ ಮೌನವಾಗಿ ನಿಂತಿದ್ದಕ್ಕೆ ಕೋಪಗೊಂಡು ಅವರನ್ನು ಸ್ವಲ್ಪ ಹೆಚ್ಚೇ ರೇಗ್ಬಿಟ್ಟ. ಅವನ ಕೋಪ ಕಂಡು ಹೆದರಿ ನಡುಗುವ ಕೈಯಲ್ಲೇ ಶಾಂತಮ್ಮ ಒಂದು ಚೀಟಿಯನ್ನು ಸೂರಜ್ ಕೈಗೆ ಕೊಟ್ಟರು. ನಾನೇನು ಕೇಳಿದ್ರೂ ಉತ್ತರ ಕೊಡೋದು ಬಿಟ್ಟು ಚೀಟಿ ಕೊಡ್ತಾ ಇದ್ದೀರಲ್ಲ, ಯಾಕೆ ಮಾತಾಡೋಕ್ಕೆ ಬರಲ್ವಾ ನಿಮಗೆ? ಕೋಪದಲ್ಲಿ ಕೇಳಿದ್ದ. ಯಜಮಾನ್ರೇ, ಇದು ನಿಮ್ಮ ಹೆಂಡತಿ ಕೊಟ್ಟು ಹೋಗಿರೋ ಚೀಟಿ, ಮೆಲ್ಲಗೆ ಹೇಳಿದರು ಶಾಂತಮ್ಮ. ಏನು, ಚೀಟಿ ಕೊಟ್ಟು ಹೋದ್ಲಾ? ಎಲ್ಲಿಗೆ? ಅವಳನ್ನೊಬ್ಬಳೇ ಎಲ್ಲಿಗೆ ಹೋಗೋಕೆ ಬಿಟ್ರಿ? ಕೋಪದಲ್ಲಿ ಮತ್ತೆ ಪ್ರಶ್ನೆ ಮಾಡುತ್ತಿದ್ದ ಸೂರಜ್ ಭುಜದ ಮೇಲೆ ಕೈ ಇಟ್ಟ ಯುವರಾಜ್. ಕೋಪ ಆಮೇಲೆ ಮಾಡ್ಕೋ, ಮೊದಲು ಪುಟ್ಟಿ ಏನು ಬರೆದಿದ್ದಾಳೆ ಓದು ಎಂದ. ಅಣ್ಣನ ಮಾತಿಗೆ ಸರಿ ಅಂತ ಪತ್ರವನ್ನು ಓದೋಕ್ಕೆ ಶುರು ಮಾಡ್ದ. ಸೂರಿ, ನಾನು ನನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಜೊತೆಗೆ ಸದಾ ಇರಬೇಕು ಅಂತ ಮದುವೆ ಆಗಲೇಬಾರ್ದು ಅನ್ನೋ ತೀರ್ಮಾನ ಮಾಡಿದ್ದೆ. ಆದರೆ ನನ್ನ ತೀರ್ಮಾನಕ್ಕೆ ಭಂಗ ತಂದವ ನೀವು. ಈಗ ನಿಮ್ಮಿಂದ ನಾನು ನನ್ನ ಆತ್ಮಾಭಿಮಾನ, ಆತ್ಮಗೌರವ ಕಳೆದುಕೊಂಡು ಬದುಕೋ ಹಾಗಾಗಿದೆ. ಅದಕ್ಕೆ ಇನ್ನು ನಿಮ್ಮ ಹಂಗು ನನಗೆ ಬೇಕಿಲ್ಲ. ನಾನು ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅದು ನನಗೂ ಗೊತ್ತಿಲ್ಲ. ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ. ಇಂತಿ ನಿಮ್ಮ ಸಾನ್ವಿ. ಪತ್ರವನ್ನು ಓದುತ್ತಲೇ ತಲೆ ಮೇಲೆ ಕೈ ಹೊತ್ತು ಸೋಫಾದ ಮೇಲೆ ಕುಸಿದು ಕುಳಿತ ಸೂರಜ್. ಇಲ್ಲ, ಇದು ಸುಳ್ಳು. ಸಾನು ನನ್ನ ಬಿಟ್ಟು ಹೋಗಿಲ್ಲ. ಅವಳೇನೋ ತಮಾಷೆ ಮಾಡ್ತಾ ಇರಬೇಕು. ಶಾಂತಮ್ಮ, ನಿಜ ಹೇಳಿ, ಇದು ಜೋಕ್ ತಾನೇ? ಅವಳು ಮಾಡ್ತಾ ಇರೋದು ಪ್ರ್ಯಾಂಕ್ ತಾನೇ ಎಂದ. ಇಲ್ಲ ಯಜಮಾನ್ರೆ, ಅವರು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ನೀವು ಬೆಳಗ್ಗೆ ಕೆಲಸ ಅಂತ ಹೊರಟ ಮೇಲೆ ಅವ್ರು ಕೆಳಗೆ ಇಳಿದು ಬರಲಿಲ್ಲ. ನಾನೇ ಅವ್ರಿಗೇನಾದರೂ ಬೇಕಾ ಅಂತ ಕೇಳ್ಕೊಂಡು ಬರೋಣ ಅಂತ ರೂಮಿಗೆ ಹೋದರೆ ಅವ್ರ ಬಟ್ಟೆಗಳನ್ನೆಲ್ಲ ಬ್ಯಾಗ್ ಹಾಕೋತಾ ಇದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಈ ಪತ್ರ ಕೊಟ್ಟು ನಿಮಗೆ ಕೊಡಿ ಅಂದರು. ನೀವು ಬರೋವರೆಗೂ ಇರಿ ಅಂದೆ. ಆದರೆ ಅವ್ರು ನನ್ನ ಮಾತು ಕೇಳಲಿಲ್ಲ. ಕೆಲಸದವರ ಮಾತು ಕೇಳುತ್ತಲೇ ಎದ್ದು ತನ್ನ ರೂಮ್ ಕಡೆಗೆ ಓಡಿದ ಸೂರಜ್ ಕಬೋರ್ಡ್ ತೆರೆದು ನೋಡಲು ಶಾಂತಮ್ಮ ಹೇಳಿದ್ದು ನಿಜ. ಅಲ್ಲಿ ಸಾನ್ವಿಗೆ ಸಂಬಂಧಪಟ್ಟ ಯಾವ ವಸ್ತು ಇರಲಿಲ್ಲ. ತಕ್ಷಣ ಅವಳ ಮೊಬೈಲ್ಗೆ ಕರೆ ಮಾಡ್ದ. ಆದರೆ ಅದು ಅಲ್ಲೇ ರಿಂಗ್ ಆಗೋಕ್ಕೆ ಶುರುವಾಯಿತು. ಸಾನು, ನೀನು ಫೋನ್ ತಗೊಂಡು ಹೋದರೆ ನಾನು ನಿನ್ನ ಟ್ರೇಸ್ ಮಾಡ್ತೀನಿ ಅಂತ ಇಲ್ಲೇ ಬಿಟ್ಟು ಹೋದ್ಯಾ? ನಾನು ಹೇಳಿದ್ದೆ ತಾನೇ, ಇದು ಸಣ್ಣ ವಿಚಾರ, ಇದನ್ನು ಮನಸ್ಸಿಗೆ ಹಚ್ಕೋಬೇಡ ಅಂತ. ಯಾರೋ ಏನೋ ಹೇಳಿದ್ರು ಅಂತ ನೀನು ನನ್ನ ಬಿಟ್ಟು ಹೋದ್ಯಾ? ಯಾಕೆ, ನಾನು ನಿನಗಷ್ಟು ಬೇಡದವನಾಗೋಗ್ಬಿಟ್ನಾ? ಇಲ್ಲ, ಸಾನು ಎಲ್ಲೂ ಹೋಗಿಲ್ಲ, ಹೋಗೋಕೆ ಚಾನ್ಸೂ ಇಲ್ಲ. ನಾನು ಬಂದ ಮೇಲೆ ನನ್ನ ಹತ್ರ ಮಾತಾಡಬೇಕು ಅಂದಿದ್ಲು. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಅವಳು ಯಾಕೆ ಹೊರಟೋಗ್ತಾಳೆ? ನನ್ನ ಅವಳ ಸಂಬಂಧ ಇಷ್ಟು ಸುಲಭಕ್ಕೆ ಕಡಿದು ಹೋಗುವಂಥದ್ದಲ್ಲ. ನನ್ನ ಪ್ರಾಣ ಅವಳು. ನಾವು ಯಾವತ್ತೂ ದೂರ ಆಗಲ್ಲ. ನಮ್ಮ ಮಧ್ಯೆ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಅವಳೇ ಹೇಳಿದ್ಲು. ಇಲ್ಲ, ಶಾಂತಮ್ಮ ಸುಳ್ಳು ಹೇಳ್ತಾ ಇದ್ದಾರೆ. ಸಾನು ನನ್ನ ತೊರೆದು ಇಷ್ಟು ಈಸಿಯಾಗಿ ಎಲ್ಲಿಗೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ಅಷ್ಟೇ ಅಲ್ಲ, ಅವಳ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಾ ಇದೆ. ಇಂಥ ಟೈಮ್ನಲ್ಲಿ ಅವಳು ಯಾಕೆ ನನ್ನ ತೊರೆದು ಹೋಗ್ತಾಳೆ? ಅಯ್ಯೋ ಅಣ್ಣ, ಅವಳಿಗೆ ಮೊದಲೇ ನಿಶ್ಶಕ್ತಿ, ಬೇಗ ಬೇಗ ಸುಸ್ತಾಗ್ತಾಳೆ. ಈಗ ಒಬ್ಬಳೇ ಅದು ಎಲ್ಲಿಗೆ ಹೊರಟು ಹೋಗಿದ್ದಾಳೆ ಅಂದರೆ
ನಂಗೆ ತುಂಬ ಭಯ ಆಗ್ತಾಯಿದೆ. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಅಣ್ಣ ಪ್ಲೀಸ್ ಹೆಲ್ಪ್ ಮಾಡು, ನನ್ನ ಸಾನುನ ಹುಡುಕೊಡು. ಜೋರಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಿದ್ದ ತಮ್ಮನ ದುಃಖ ನೋಡೋಕ್ಕಾಗಲಿಲ್ಲ ಯುವರಾಜ್ಗೆ. ಎಂದೂ ತಮ್ಮನ ಕಣ್ಣಲ್ಲಿ ನೀರು ಕಂಡವನಲ್ಲ. ಇವತ್ತು ಹೀಗೆ ಸಣ್ಣ ಮಗುವಿನ ಹಾಗೆ ದುಃಖಿಸುತ್ತಾ ಇರುವವನಿಗೆ ಏನಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ಯೋಚಿಸಿ ಕಾರ್ ಕೀ ತೆಗೆದುಕೊಂಡವನು, ನನ್ನ ಜೊತೆಗೆ ಬಾ ಸೂರಿ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಜೊತೆಗೆ ಎಲ್ಲ ಟಿ ವಿ ಚಾನೆಲ್ನಲ್ಲಿ ಅವಳ ಫೋಟೋ ಹಾಕಿಸಿ ಎಲ್ಲಾದರೂ ಇದ್ರೂ ವಾಪಸ್ ಬಾ ಅಂತ ಹಾಕ್ಸೋಣ. ಅವಳು ಅದನ್ನು ನೋಡಿ ಬರದೇ ಇದ್ದರೂ ಬೇರೆಯವರು ಅವಳನ್ನು ನೋಡಿ ನಮಗವಳು ಎಲ್ಲಿದ್ದಾಳೆ ಅಂತ ವಿಷಯ ತಿಳಿಸ್ತಾರೆ ಅಲ್ವಾ ಎಂದ ಯುವರಾಜ್. ಅಣ್ಣನ ಮಾತು ಸರಿ ಅನ್ನಿಸ್ತು. ಸೂರಜ್ಗೆ ತಕ್ಷಣ ಅವರ ಮನೆಯಿಂದ ಜೊತೆ ಹೊರಟ. ಮೊದಲಿಗೆ ಪೊಲೀಸ್ ಸ್ಟೇಷನ್, ನಂತರ ನ್ಯೂಸ್ ಪೇಪರ್, ಹಾಗೆ ಲೋಕಲ್ ಕೇಬಲ್ ಚಾನೆಲ್ ಎಲ್ಲ ಕಡೆ ಅವಳ ಫೋಟೋ ಕೊಟ್ಟು, ಸಾನ್ವಿ ಐ ಮಿಸ್ ಯು, ಎಲ್ಲಿದ್ರು ನಿನ್ನ ಸೂರಜ್ ಹತ್ರಕ್ಕೆ ವಾಪಸ್ ಬಾ ಪ್ಲೀಸ್ ಅನ್ನೋ ಮೆಸೇಜ್ನ ಪ್ರಚಾರ ಮಾಡಿಸ್ದ. ರಾತ್ರಿವರೆಗೂ ಮನೆಯಲ್ಲೇ ಅವಳಿಗಾಗಿ ಕಾಯುತ್ತಾ ಕೂತ ಸಾನ್ವಿಯಿಂದಲೋ ಅಥವಾ ಅವಳನ್ನು ಕಂಡ ಮತ್ಯಾರಿಂದಲೋ ಬರಬಹುದೆಂದು ಕಾದದ್ದೇ ಬಂತು ಹೊರತು ಅವಳ ಬಗ್ಗೆ ಒಂದು ಚೂರೂ ಸುಳಿವು ಸಿಗಲಿಲ್ಲ. ಒಂದು ವಾರ ಹಾಗೆ ಚಿಕ್ಕಮಗಳೂರಿನಲ್ಲಿ ಕಾಲ ಕಳೆದ ಸೂರಜ್ ಎಷ್ಟೇ ಹುಡುಕಿದ್ರೂ ಸಾನ್ವಿ ಬಗ್ಗೆ ಏನನ್ನೂ ತಿಳ್ಕೊಳ್ಳೋಕ್ಕಾಗಲಿಲ್ಲ. ಕೊನೆಗೆ ಪೊಲೀಸ್ನವರೇ ಸಾನ್ವಿ ಬಗ್ಗೆ ವಿಷಯ ಗೊತ್ತಾದಾಗ ತಿಳಿಸ್ತೀವಿ, ನೀವು ಬೆಂಗಳೂರಿಗೆ ಹೋಗಿರಿ ಅಂದಾಗ ಒಲ್ಲದ ಮನಸ್ಸಿನಿಂದ ಬೆಂಗಳೂರಿಗೆ ಹಿಂದಿರುಗಿದ. ಅನುಪಮ, ಆದಿತ್ಯ, ದ್ಯುತಿ ಎಲ್ಲರೂ ಬಂದು ಸಾನ್ವಿ ಬಗ್ಗೆ ವಿಚಾರಿಸಿ ಅವಳು ಎಲ್ಲೂ ಕಾಣಿಸ್ತಿಲ್ಲ ಅಂತ ಆತಂಕಗೊಂಡ್ರು. ಅನುಪಮ ಅವರಂತೂ ಸಾನ್ವಿ ಹೀಗೆ ಅವಳಾಗೆ ಎಲ್ಲಿಗೂ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ, ಸಾನ್ವಿ ಹೀಗೆಲ್ಲ ತಲೆ ಮರೆಸ್ಕೊಂಡು ಓಡಾಡೋ ಹುಡುಗಿನೇ ಅಲ್ಲ, ಇಲ್ಲೇನೋ ನಡೆದಿರೋದು ಸತ್ಯ, ಅದನ್ನು ಪತ್ತೆ ಹಚ್ಚಿ ಅಂತ ಸೂರಜ್ಗೆ ಹೇಳಿದ ಮೇಲೆ ಅವನಿಗೂ ಅವ್ರ ಮಾತು ಸರಿ ಅನಿಸಿ ಮತ್ತೆ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ಶಾಂತಮ್ಮನನ್ನು ಸರಿಯಾಗಿ ವಿಚಾರಿಸ್ಕೊಂಡು ಅವಳನ್ನು ಪೊಲೀಸ್ಗೆ ಹಿಡ್ಕೊಡುವೆ, ಜೈಲಿಗೆ ಹಾಕ್ಸ್ತೀನಿ ಅಂದಾಗ ಬಾಯಿ ಬಿಟ್ಟಿದ್ದು. 1 ವಾರದ ಹಿಂದೆ ಅವಳು ಹೇಳಿದ ವಿಷಯಗಳೆಲ್ಲ ಸುಳ್ಳು ಎಂದು. ಅಷ್ಟೇ ಅಲ್ಲ, ಸಾನ್ವಿನ ನೀರಜ್ ಕಿಡ್ನಾಪ್ ಮಾಡಿದ್ದಾನೆ, ಅವನ ಜೊತೆಗೆ ಅವನ ತಾಯಿ ವಸುಧಾ ಕೂಡ ಇದ್ದರು ಅನ್ನೋ ವಿಚಾರ ತಿಳಿತಾ ಇದ್ದ ಹಾಗೆ ಅವಡುಗಚ್ಚಿ ಶಾಂತಮ್ಮನ ಕುತ್ತಿಗೆಗೆ ಕೈ ಹಾಕಿದ್ದ ಸೂರಜ್. ಅದನ್ನೇ ಇವತ್ತು ಬೊಗಳೋದಕ್ಕೆ ಏನಾಗಿತ್ತು? ಅನ್ಯಾಯವಾಗಿ ಸಾನ್ವಿನೇ ನನ್ನ ಬಿಟ್ಟು ಹೋದ್ಲು ಅಂತ ಸುಳ್ಳು ಹೇಳಿದ್ಯಾಕೆ? ಅಯ್ಯೋ ದೇವ್ರೇ, ಈಗ ನನ್ನ ಸಾನು ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅವಳಿಗೇನಾದರೂ ಆಗಿದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಜೋರಾಗಿ ಅಬ್ಬರಿಸುತ್ತಾ ಇದ್ದ ಹುಡುಗ ತಾನು ಕುತ್ತಿಗೆ ಹಿಡಿದಿದ್ದ ಹೆಂಗಸಿನ ಉಸಿರು ಬಿಗಿದುಕೊಂಡು ಅವಳ ಕಣ್ಣು ತೇಲುತ್ತಿತ್ತು ಅನ್ನೋದನ್ನು ಗಮನಿಸಲಿಲ್ಲ. ತಕ್ಷಣ ಯುವರಾಜ್ ಬಂದು ಅವನ ಕೈ ಬಿಡಿಸಿ, ಸಾನ್ವಿಗೆ ಏನೂ ಆಗಿರಲ್ಲ, ಮೊದಲು ಆ ವಸುಧಾ ಮೇಲೆ ಆ ನೀರಜ್ನ ಹುಡ್ಕೋಣ, ಸಾನ್ವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ, ನೀನೀಗ ಸ್ವಲ್ಪ ಸಮಾಧಾನ ತಂದ್ಕೋ, ಈ ಟೈಮ್ನಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಅಂತ ಹೇಳಿ ಅಲ್ಲಿಂದ ಸೂರಜ್ ಜೊತೆಗೆ ಬೆಂಗಳೂರಿನಲ್ಲಿ ಇರುವ ವಸುಧಾರ ಮನೆಯತ್ತ ಪಯಣ ಬೆಳೆಸಿದ. ಬೆಂಗಳೂರಿನಲ್ಲಿದ್ದ ವಸುಧಾ ಮನೆಗೆ ಬಂದ ಯುವರಾಜ್ ಮತ್ತು ಸೂರಜ್ಗೆ ಆಘಾತಕಾರಿ ವಿಷಯವೊಂದು ತಿಳಿದು ಬಂದಿತ್ತು. ವಾರದ ಹಿಂದೆ ಚಿಕ್ಕಮಗಳೂರಿನಿಂದ ಸಾನ್ವಿನ ಕರ್ಕೊಂಡು ಹೊರಟ ವಸುಧಾ ಕಾರ್ ಅಪಘಾತಕ್ಕೊಳಗಾಗಿ ಕಾರ್ ಚಲಾಯಿಸ್ತಿದ್ದ ನೀರಜ್ ತಲೆಗೆ ಪೆಟ್ಟು ಬಿದ್ದು ಅವನೀಗ ಕೋಮಾ ಸ್ಥಿತಿ ತಲುಪಿದ್ದ. ವಸುಧಾಗೂ ಸಾಕಷ್ಟು ಪೆಟ್ಟು ಬಿದ್ದಿದ್ದು ಈಗ ಸದ್ಯಕ್ಕೆ ಓಡಾಡೋದಕ್ಕೂ ಆಗದೆ ವೀಲ್ ಚೇರ್ನ ಸಹಾಯ ಪಡೆಯುತ್ತಿರುವರು. ವಿಷಯ ತಿಳಿದು ಆಸ್ಪತ್ರೆಗೆ ಬಂದ ಅಣ್ಣ ತಮ್ಮಂದಿರಿಗೆ ಆ ವಸುಧಾ ಮತ್ತು ನೀರಜ್ನ ಸ್ಥಿತಿ ಕಂಡು ಕನಿಕರವೇನೂ ಹುಟ್ಟಲಿಲ್ಲ. ಬದಲಿಗೆ ಸಾನ್ವಿಯಲ್ಲಿ, ಅವಳು ಯಾವ ಸ್ಥಿತಿನಲ್ಲಿರುವಳು, ಅವಳಿಗೂ ಈ ಅಪಘಾತದಲ್ಲಿ ಪೆಟ್ಟಾಗಿದೆಯಾ? ಆತಂಕದಲ್ಲಿ ಡಾಕ್ಟರ್ ಹತ್ರ ಹೋಗಿ ಕೇಳಲು ಆಕ್ಸಿಡೆಂಟ್ ನಡೆದ ಸ್ಥಳದಲ್ಲಿ ಇವರಿಬ್ಬರನ್ನೂ ಮಾತ್ರ ಕರೆತಂದಿದ್ರು ಅನ್ನೋ ಸತ್ಯ ತಿಳಿದು ಬಂತು. ಹಾಗಾದರೆ ಸಾನು ಎಲ್ಲಿ? ಅದನ್ನೇ ಹೋಗಿ ವಸುಧಾಗೆ ಪ್ರಶ್ನೆ ಮಾಡಿದರೆ ಆ ಹೆಂಗಸು ಯಾವ ಉತ್ತರ ಕೊಡೋಕ್ಕೂ ಸಿದ್ಧ ಇಲ್ಲ. ಕೋಪದಲ್ಲಿ ಅವಡುಗಚ್ಚಿ ತನಗಿಂತ ವಯಸ್ಸಿನಲ್ಲಿ ಹಿರಿಯರು, ಮೇಲಾಗಿ ಹೆಂಗಸು ಅನ್ನೋದನ್ನು ನೋಡದೆ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದ್ದ ಸೂರಜ್. ನೀನು ಆ ನಿನ್ನ ಮನೆ ಹಾಳ ಮಗ ನನ್ನ ಹೆಂಡ್ತಿನ ಕಿಡ್ನಾಪ್ ಮಾಡಿದ್ರಿ ತಾನೇ? ಹಾಗಾದರೆ ಆಕ್ಸಿಡೆಂಟ್ ಆದಾಗ ಅವಳು ನಿಮ್ಗಳ ಜೊತೆಗೆ ಇದ್ಲು ಅಂತ ಆಯಿತು. ಹಾಗಾದರೆ ಈಗ ಅವಳೆಲ್ಲಿ? ಬೊಗಳು, ಇಲ್ಲ ಅಂದರೆ ನಿನ್ನ ಕೊಂದು ಬಿಡ್ತೀನಿ ಎಂದ. ಎಷ್ಟೇ ಜೋರು ಮಾಡಿದ್ರೂ ವಸುಧಾ ಮಾತ್ರ ತುಟಿ ಎರಡು ಮಾಡದೆ ಸುಮ್ಮನೆ ವೀಲ್ಚೇರ್ನಲ್ಲಿ ಕೂತ್ಬಿಟ್ಟಿದ್ಲಾಡೆ. ಮತ್ತೆ ಸೂರಜ್ ಅವಳ ಮೇಲೆ ಕೈ ಮಾಡಲು ಮುಂದೆದಾಗ, ನೀನೆಷ್ಟೇ ಬೈದರೂ ಹೊಡೆದ್ರೂ ಕೂಗಾಡಿದ್ರೂ ನಿನ್ನ ಹೆಂಡ್ತಿ ನಿನಗೆ ಸಿಗಲ್ಲ. ಯಾಕಂದರೆ ನಾವು ಬರ್ತಾ ಇದ್ದ ಘಾಟ್ ರಸ್ತೆಯಲ್ಲಿ ಅಪಘಾತ ಆದಾಗ ನಿನ್ನ ಹೆಂಡ್ತಿ ರಸ್ತೆ ತುದಿ ಸ್ವೀಪ್ನಿಂದ ಕೆಳಗಡೆ ಬಿದ್ದದ್ದನ್ನು ನಾನೇ ಕಂಡೆ. ಅದಕ್ಕೆ ಆ ಜಾಗಕ್ಕೆ ಬಂದ ಪೊಲೀಸ್ಗಾಗಲಿ ರೆಸ್ಕ್ಯೂ ಟೀಮ್ಗಾಗಲಿ ನಿನ್ನ ಹೆಂಡ್ತಿ ಸಿಗಲಿಲ್ಲ. ನಿನ್ನ ಕೆಟ್ಟ ಹಣೆ ಬರಹಕ್ಕೆ ಅವಳ ಹೆಣ ಕೂಡ ಸಿಗಲಿಲ್ಲ ಎಂದಳು.
ನೋ, ಸುಳ್ಳು. ಗಂಟಲು ಹರಿಯುವ ಹಾಗೆ ಜೋರಾಗಿ ಕಿರುಚು ಬಿಟ್ಟ ಸೂರಜ್. ಅಣ್ಣ, ಈ ಹೆಂಗಸು ಸುಳ್ಳು ಹೇಳ್ತಾ ಇದ್ದಾಳೆ. ನನ್ನ ಸಾನುಗೆ ಏನೂ ಆಗಿಲ್ಲ, ಆಗಿರೋಕೆ ಸಾಧ್ಯನೂ ಇಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಪ್ರಾಣ ಅಣ್ಣ ಅವಳು. ಅವಳಿಗೇನಾದರೂ ಆಗಿದ್ರೆ ನನ್ನ ಮನಸ್ಸಿಗೆ ಗೊತ್ತಾಗ್ತಾ ಇತ್ತು ತಾನೇ. ಏಯ್ ವಸುಧಾ, ಅದ್ಯಾಕೆ ನಿನಗೆ ನನ್ನ ಹೆಂಡತಿ ಮೇಲೆ ಅಷ್ಟು ದ್ವೇಷ? ಅವಳೇನೇ ಮಾಡಿದ್ಲು ನಿನಗೆ? ಹಾಗೆ ಕೇಳು ಸೂರಜ್, ನಾನು ಹೇಳ್ತೀನಿ. ಹೇಗಿದ್ರೂ ಆ ಕೂಸು ಮೇಲಕ್ಕೆ ಟಿಕೆಟ್ ತಗೊಂಡಿದ್ದಾಯ್ತಲ್ಲ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಆದರೂ ಇಂದು ಆ ಹೆಣ್ಣಿಂದ ನನ್ನ ಮಗ ಈ ಸ್ಥಿತಿಗೆ ಬಂದಿದ್ದಾನೆ. ನನ್ನ ಪ್ರತಿ ಸಮಸ್ಯೆಗೆ ಕಾರಣ ನೀನು ಅಥವಾ ಆ ನಿನ್ನ ಹೆಂಡತಿ. ಮೊದಲಿಗೆ ನಾನು ನಿನ್ನ ಕೊಲ್ಲೋಕೆ ನೋಡಿದ್ದೆ. ಆ ವಿಚಾರ ಈಗ ನಿನಗೂ ಗೊತ್ತಿರಬೇಕು ಅಲ್ವಾ? ಕಾರಣ ಏನು ಗೊತ್ತಾ? ಎಲ್ಲದರಲ್ಲಿ ನೀನು ನನ್ನ ಮಗ ನೀರಜ್ಗಿಂತ ಬೆಸ್ಟ್ ಇದ್ದೆ. ನೀರಜ್ನ ಹೆತ್ತ ತಾಯಿ ನಾನು. ದೂರದಲ್ಲಿದ್ದರೂ ಮಗನ ಏಳಿಗೆ ಕಂಡು ಖುಷಿ ಪಡೋ ಆಸೆ. ಆದರೆ ಓದು, ಕ್ರೀಡೆ, ಯಾವುದೇ ವಿಷಯ ತಗೊಂಡ್ರೂ ನೀನೇ ಬೆಸ್ಟ್. ಇಲ್ಲಿ ನಿಂತಿದ್ದಾನಲ್ಲ ನಿನ್ನ ಅಣ್ಣ ಇವನೇ ನನ್ನ ಫೇವ್ರೆಟ್. ಯಾಕಂದರೆ ಯಾವ ವಿಷಯದಲ್ಲೂ ನನ್ನ ಮಗನ ಸಮಕ್ಕೆ ಕಾಂಪಿಟೇಷನ್ಗೆ ನಿಂತವನಲ್ಲ ಇವನು. ನೀನು ಇವನ ಹಾಗೆ ಇದ್ದಿದ್ರೆ ಆಗ್ತಿತ್ತಪ್ಪ. ಆದರೆ ನಿನ್ನಪ್ಪ ನನ್ನ ಕೈ ಕಾಲು ಹಿಡಿದು ಬೇಡ್ದ, ನನ್ನ ಮಗನನ್ನು ಕೊಲ್ಲಬೇಡ, ನಮ್ಮ ಮಗನಿಗೆ ಅಂತಲೇ ಹೊಸ ಕಂಪ್ನಿ ಶುರು ಮಾಡ್ತೀನಿ, ಅವನಿಗೆ ಯಾವುದೇ ಮೋಸ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಗೋಳಿಟ್ಟ. ನಾನು ಸರಿ ಅಂತ ಒಪ್ಪಿದೆ. ಅದಕ್ಕೆ ನಾನು ಮತ್ತೆ ನಿನ್ನ ತಂಟೆಗೆ ಬರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಆ ನಿನ್ನ ಹೆಂಡತಿ ಮದುವೆ ಆಗಿ 5 ತಿಂಗಳಿಗೆ ನಿನ್ನ ತಂದೆಯ ಅಫೇರ್ ವಿಷಯ, ನನ್ನ ಹಾಗೂ ನನ್ನ ಮಗನ ಸತ್ಯ ನಿನಗೆ ಮತ್ತು ನಿನ್ನ ಇಡೀ ಕುಟುಂಬಕ್ಕೆ ಗೊತ್ತಾಗೋ ಹಾಗೆ ಮಾಡಿಬಿಟ್ಲು. ಕಂಡು ಹಿಡಿದಿದ್ದು ನೀನೇ ಆದರೂ ಇದೆಲ್ಲವನ್ನು ಶುರು ಮಾಡಿದ್ದು ಆ ಹುಡುಗಿ ತಾನೇ. ನನ್ನ ಮಗ ಆ ನಿಮ್ಮ ಮನೆಯ ಕಿರಿಮಗನ ಸ್ಥಾನದಲ್ಲಿ ಹಾಯಾಗಿ ರಾಜ್ಯಭಾರ ಮಾಡಿಕೊಂಡಿದ್ದ. ಆದರೆ ಸತ್ಯ ಗೊತ್ತಾಗಿ ನೀನು ಅವನನ್ನು ಮನೆಗೆ ಬರೋ ಹಾಗಿಲ್ಲ ಅಂದ್ಬಿಟ್ಟೆ. ಅಷ್ಟು ಮಾತ್ರ ಅಲ್ಲ, ಆ ಚಾರ್ವಿಕಾನ ಮದುವೆ ಆಗೋಕೆ 2ನೇ ಸಲನೂ ನಿರಾಕರಿಸಿದೆ. ನನಗೆ ಸಿಕ್ಕ ಸರ್ಕಾರಿ ಪರ್ಮಿಷನ್ನ ಅವ್ರ ತಂದೆ ತಡೆ ಹಿಡಿದ್ಬಿಟ್ರು. ಎಲ್ಲ ಕಡೆ ನಿನ್ನಿಂದ, ನಿನ್ನ ಹೆಂಡತಿಯಿಂದ ನಮಗೆ ತೊಂದರೆ ಆಗ್ತಾನೇ ಇತ್ತು. ಅಲ್ಲ ಕಣೋ ಸೂರಜ್, ಅದ್ಯಾಕೆ ಆ ಸಾನ್ವಿ ಬಗ್ಗೆ ಅಷ್ಟು ಪ್ರೀತಿ ನಿನಗೆ? ನೋಡೋಕೆ ಸುಂದರವಾಗಿದ್ಲು, ಒಪ್ಕೋತೀನಿ. ಆದರೆ ಇಷ್ಟೊಂದು ಕುರುಡು ಪ್ರೀತಿ? ಅಬ್ಬಾ, ಅವಳು ಹಾಗೇನೆ. ಅದೇನು ಸೂರಜ್ ಅಂತ ಜಪ ಮಾಡಿದ್ದು. ಹೋದ ಸಲ ಕಿಡ್ನಾಪ್ ಮಾಡಿದಾಗಲೂ ಹೀಗೆ ನನ್ನ ಗಂಡ ಬರ್ತಾನೆ ಅಂತ ಹೇಳ್ತಿದ್ದ ಹುಡುಗಿ ಈ ಸಲನೂ ಹಾಗೆ ಹೇಳ್ತಾ ಇದ್ಲು. ಆದರೆ ಪಾಪ ಆ ಶಿವಪ್ಪನ ಪಾದ ಸೇರಿಬಿಟ್ಲು. ಇನ್ನೂ ಒಂದು ವಿಷಯ, ನನ್ನ ಮಗ ಆ ನಿನ್ನ ಹೆಂಡ್ತಿನ ಇಷ್ಟಪಟ್ಟಿದ್ದ. ಅವನು ಅವಳನ್ನು ಹೋಲಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಅವಳು ದುರಹಂಕಾರ ತೋರಿಸಿದ್ಲಂತೆ. ಅದಕ್ಕೂ ಕಾರಣ ನೀನೇ. ಅದಕ್ಕೆ ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದು. ಎಲ್ಲ ವಿಷಯಕ್ಕೂ ಸೇರಿಸಿ ಆ ಹುಡುಗಿಗೆ ಟಾರ್ಚರ್ ಕೊಡೋಣ ಅಂದ್ಕೊಂಡೆ. ಛೇ, ಅವಳ ಕಾಟ ಕೊಡೋಕೆ ಹೋಗಿ ನನ್ನ ಮಗನಿಗೆ ಹೀಗೆಲ್ಲ ಆಗ್ಬಿಡ್ತು. ನನ್ನ ಮಗ ಮೊದಲು ಸರಿ ಹೋಗಲಿ, ಆಮೇಲೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಸೂರಜ್. ಇಷ್ಟು ಹೊತ್ತು ಆ ಹೆಂಗಸು ಮಾತಾಡ್ತಾ ಇದ್ದದನ್ನು ಯುವರಾಜ್ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಬಿಟ್ಟಿದ್ದ. ಹೀಗೆ ಆಗೋದಲ್ವಾ? ಚುರುಕಿಲ್ಲ, ಪೆದ್ದ ಅಂತ ಅವನ ಕಡೆಗೆ ಗಮನ ಕೊಡದ ವಸುಧಾ ಸೂರಜ್ನನ್ನು ಮಾತ್ರ ಸೂಕ್ಷ್ಮವಾಗಿ ಗಮನಿಸಿ ಇರೋ ವಿಷಯವನ್ನೆಲ್ಲ ಒದರಿಬಿಟ್ಟಿದ್ಲು. ಆ ವಿಡಿಯೋನ ಪೊಲೀಸ್ ಮುಂದೆ ಸಾಕ್ಷಿಯಾಗಿ ಇಟ್ಟು ವಸುಧಾ ಮತ್ತು ಆ ನೀರಜ್ನ ಅಪರಾಧಿಗಳು ಅಂತ ಸಾಕ್ಷಿ ಸಮೇತ ಸಾಬೀತುಪಡಿಸಲಾಯಿತು. ವಸುಧಾಗೆ 1 ವಾರದ ಟ್ರೀಟ್ಮೆಂಟ್ ನಂತರ ಅವಳನ್ನು ಕಾರಾಗೃಹದ ಅತಿಥಿ ಮಾಡಬೇಕು ಅಂತ ಆದೇಶ ಇಟ್ಟ ಕೋರ್ಟ್ ನೀರಜ್ನ ಟ್ರೀಟ್ಮೆಂಟ್ ಪೊಲೀಸ್ ನಿಗ್ರಹದಲ್ಲಿ ನಡೆಯಬೇಕು ಅನ್ನೋ ಆದೇಶ ನೀಡಿತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.